ಮೊಗವೀರ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ನಾಡೋಜ ಜಿ. ಶಂಕರ್ ಅವರ, ಬೆಂಗಳೂರು ಮೊಗವೀರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ. ಗುಳ್ಕರ್ ಅವರ, ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಯಶ್ಪಾಲ್ ಸುವರ್ಣ ಅವರ, ಕಾಂಗ್ರೆಸ್ ಮುಖಂಡರಾದಂಥ ಉದ್ಯಮಿಯೂ ಆದಂಥ ಪ್ರಸಾದ್ ರಾಜ್ ಕಾಂಚನ್ ಅವರ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಯ ಸಿ. ಕೋಟ್ಯಾನ್ ಅವರ, ಎಲ್ಲ ಆತ್ಮೀಯ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ಬೆಂಗಳೂರು ಮೊಗವೀರರ ಸಂಘದವರು ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಮತ್ತೆ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನನಗೆ ತಿಳಿಸಿದ್ದಾರೆ. ಹಾಗಾಗಿ ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಎರಡ್ 2015ರಲ್ಲಿ ನಾನು ಮೊಗವೀರ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೆ. ಅವತ್ತು ಜಿ. ಶಂಕರ್ ಅವರೇ ನನಗೆ ಆಹ್ವಾನ ಮಾಡಿದರು, ಇವತ್ತು ಆಹ್ವಾನ ಮಾಡಿದರು. ಅವತ್ತು 2015ರಲ್ಲೂ ಮುಖ್ಯಮಂತ್ರಿ ಆಗಿದ್ದೆ. ಈ ಸಮಾವೇಶ ಮೊಗವೀರರು ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂತ ಒಂದು ಜನಾಂಗ. ಅವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಾಂಗ. ಆದ್ರೂ ಕೂಡ ಸ್ವಾಭಿಮಾನದಿಂದ ಜೀವನ ಮಾಡತಕ್ಕಂಥ ಜನಾಂಗ. ಅವರ ಧಾರಾಳತನ ಇದೆಯಲ್ಲ, ಆ ಧಾರಾಳತನವನ್ನು ಹೊಂದಿರ್ತಕ್ಕಂಥ ಜನಾಂಗ. ಅನೇಕ ಜನರು ಈ ಸಮಾಜದಲ್ಲಿ ಹಿಂದುಳಿದವರಿದ್ದಾರೆ. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರು ಯಾವ್ಯಾವ ಕಸುಬು ಮಾಡ್ತಾ ಇದ್ರು
ಆ ಕಸುಬುಗಳ ಆಧಾರದ ಮೇಲೆ ಬಹುತೇಕವಾಗಿ ಜಾತಿಯನ್ನು ಮಾಡುವುದು. ಈ ಜಾತಿ ವರ್ಣ ನಾಲ್ಕು ವರ್ಣಗಳನ್ನಾಗಿ ಮಾಡೋದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತೇಳಿ ನಾಲ್ಕು ವರ್ಣಗಳನ್ನಾಗಿ ಮಾಡೋದು. ವರ್ಣ ವ್ಯವಸ್ಥೆ ಅಂತ ಕರೀತೀವಿ. ಮೊದಲು ವರ್ಗ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಇವರು ಮೂರು ವರ್ಗದ ಜನರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತಂದ್ರೆ ವರ್ಣ ವ್ಯವಸ್ಥೆಯ ಕಾರಣದಿಂದ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ವರ್ಣ ವ್ಯವಸ್ಥೆಯಲ್ಲಿ ಸಂವಿಧಾನ ನಮ್ಮ ದೇಶ ಸ್ವಾತಂತ್ರ್ಯವಾಗಿ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ವರ್ಣ ವ್ಯವಸ್ಥೆ ಇತ್ತು. ಆ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಜನಾಂಗದವರಿಗೆ ಓದ್ತಕ್ಕಂಥ ಅವಕಾಶ ಇತ್ತು. ಅಂದ್ರೆ ಶೂದ್ರರೇ ಬಹುತೇಕವಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಶೂದ್ರರು. ಈ ಶೂದ್ರರು ಎಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಹಾಗೆಯೇ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇವತ್ತು ಲಿಂಗ ತಾರತಮ್ಯ ಆಗಬೇಕಾದ್ರೂ ಇದೇ ಕಾರಣ. ನಾವು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಆದ ಮೇಲೆ ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ಮೊದಲು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ಲಿಲ್ಲ. ಮೊಘಲರು ಅವ್ರ ವೃತ್ತಿಯ ಕಾರಣದಿಂದ ಬಹಳಷ್ಟು ಜನ ಇವತ್ತು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು, ವಿದ್ಯೆಯಿಂದ ವಂಚಿತರಾಗಿರ್ತಕ್ಕಂಥ ಜನರನ್ನ ಕಾಣಲಿಕ್ಕೆ ಸಾಧ್ಯ. ಎಲ್ಲರೂ ವಿದ್ಯಾವಂತರಾಗಬೇಕು. ಸಮಾಜದಲ್ಲಿ ನಮ್ಮ ಸಂವಿಧಾನ ಎಲ್ರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ. ಶಿಕ್ಷಣ ಮೂಲಭೂತವಾದಂತಹ ಹಕ್ಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ಅದೇ ಅವರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇದೆ, ಸಿಕ್ತು, ಅವರೆಲ್ಲರೂ ಮುಂದಕ್ಕೆ ಬಂದರು. ಯಾರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಸಿಕ್ಕಲಿಲ್ಲ ಅವರೆಲ್ಲರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಬೀಳಲಿಕ್ಕೆ ಕಾರಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಸಂವಿಧಾನ ಬಂದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲರಿಗೂ ವೋಟ್ ಮಾಡ್ತಕ್ಕಂಥ ಹಕ್ಕು ಬಂದಿದೆ. ಪ್ರತಿಯೊಬ್ಬರ ವೋಟ್ಗೆ ಒಂದೇ ಬೆಲೆ, ಒಂದೇ ಮೌಲ್ಯ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಒಂದು ಓಟು ಅಂದ್ರೆ ಎಲ್ಲರ ಓಟು ಒಂದೇ ಮೌಲ್ಯ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು,
4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಬೇರೆ ಯಾವುದೇ ತಳ ಸಮುದಾಯಕ್ಕೆ ಸೇರಿದಂಥವ್ರು ಇರ್ಬೋದು, ಅಥವಾ 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು. ಅವರೆಲ್ಲರಿಗೂ ಒಂದೇನೆ. ಆದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಆ ಥರದ ವ್ಯವಸ್ಥೆ ಇಲ್ಲ. ಆರ್ಥಿಕವಾಗಿ ಒಂದೇ ಮೌಲ್ಯ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲ. ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲ. ಅದರಿಂದ ನಮ್ಮ ಸಮಾಜದಲ್ಲಿ ಯಾರಿಗೆ ಅವಕಾಶ ಸಿಗ್ತೋ ಮುಂದಕ್ಕೂ, ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶನೇ ಸಿಗಲಿಲ್ಲ ಅವರಿಗೆ ಅವಕಾಶಗಳನ್ನು ಬದುಕಿದ್ದು ಬದುಕತಕ್ಕಂಥ ಕೆಲಸ. ಅದಕ್ಕೆ ಬಸವಣ್ಣ ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂದ್ರೆ ಎಲ್ಲರೂ ಕಾಯಕ ಮಾಡಬೇಕು. ಅವರು ಬಸವಣ್ಣ ಎರಡು ವಿಚಾರಗಳನ್ನು ಸಮಾಜಕ್ಕೆ ಏನಪ್ಪ ಅಂತಂದ್ರೆ, ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಅಂತಂದ್ರೆ ನೀವೆಲ್ಲ ನೀವು ಇಡೀ ಕೆಲಸವನ್ನು ಮಾಡ್ತೀರಿ. ಬಹಳ ಜನ ಏನೂ ಮಾಡಿದೆ ಇನ್ನೊಬ್ಬರ ಶ್ರಮದಿಂದ ಸಂಪಾದನೆ ಆಸ್ತಿಯನ್ನು ಅನುಭವಿಸ್ತಿರ್ತಾರೆ. ನೀವು ಆಸ್ತಿ ಸಂಪಾದನೆ ಮಾಡಬೇಕು, ಆಸ್ತಿಯನ್ನು ಅನುಭವಿಸೋದು ಬೇರೆ. ನಮ್ಮ ವರ್ಣ ವ್ಯವಸ್ಥೆ ಹಂಗೆ ಇರೋದು. ಮೇಲ್ಜಾತಿಯವರಿಗೋಸ್ಕರ ಶೂದ್ರರು ಕೂಡ ಶ್ರಮ ಪಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು. ಅವರು ಅನುಭವಿಸಲಿಲ್ಲ ಆಸ್ತಿಯನ್ನು, ಮೇಲ್ವರ್ಗದವರು ಅನುಭವಿಸಬೇಕು. ಈ ವ್ಯವಸ್ಥೆ ಇತ್ತು. ಇದನ್ನು ಬದಲಾವಣೆ ಮಾಡಬೇಕಂದ್ರೆ ಸ್ವಾತಂತ್ರ್ಯ ಬರುವುದರಲ್ಲಿ ಸಂವಿಧಾನ ಬಂದು ಹೆಚ್ಚು ಸಮಾನ ಅವಕಾಶಗಳನ್ನು, ಸಮಾನ ಹಕ್ಕುಗಳನ್ನು ಕೊಡತಕ್ಕಂಥ ಸಂವಿಧಾನ ಒಂದು ವೇಳೆ ಬದಲಿದ್ರೆ ನಾವ್ಯಾರು ಕೂಡ ಸಮಾನ ಅವಕಾಶಗಳು ಸಾಧ್ಯ ಆಗುವುದಿಲ್ಲ ನಮಗೆ. ಅದರಿಂದ ನಾನು ನಿಮಗೆ ಒತ್ತಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡದೇ ಇರಬೇಡಿ. ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ಇಲ್ಲೇ ಹೋದರೆ ಈ ಗುಲಾಮಗಿರಿ ವ್ಯವಸ್ಥೆ ಇಲ್ಲ, ಇದು ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ವಿದ್ಯಾವಂತರಾದರೆ ಸ್ವಾಭಿಮಾನ ಪಡೆಯಲಿಕ್ಕೆ ಸಾಧ್ಯ, ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯ. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡ್ತೇನೆ, ನೀವು ಯಾವ ಕಾರಣಕ್ಕೂ ಕೂಡ ವಿದ್ಯೆಯಲ್ಲಿ ಹಿಂದಿರುಗಬಾರದು. ಅವಕಾಶಗಳನ್ನ ಉಪಯೋಗಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನ ಈ ತರ ಸಂಘಟನೆ ಮಾಡುವಾಗ ಇದಕ್ಕೆ ಚರ್ಚೆ ಆಗಬೇಕು. ಯಾಕೆ ನಾವೆಲ್ಲ ಇಲ್ಲಿ ಹೊಂದಿದ್ದೀವಿ, ಏನಪ್ಪ ಆಗಲ್ಲ ಅನ್ನೋದನ್ನೇ ನೆನಪಿಲ್ಲ. ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗಬಾರ್ದ, ನಿಮ್ಮ ಮಕ್ಕಳು ಇಂಡಸ್ಟ್ರಿ ಆಗಬಾರ್ದ, ನಿಮ್ಮ ಮಕ್ಕಳುಗಳು ವಿಜ್ಞಾನಿಗಳಾಗಬಾರ್ದ, ನಿಮ್ಮ ಮಕ್ಕಳು ಇಂಜಿನಿಯರ್ಗಳಾಗಬಾರ್ದ. ನೀವು ಯಾರು ಬುದ್ಧಿಯಲ್ಲ, ಇಂಜಿನಿಯರ್ಗಳಾಗಲು, ಡಾಕ್ಟರ್ಗಳಾಗಲು, ಅಥವಾ ನಾವೆಲ್ಲರೂ ಕೂಡ ಅನರ್ಹರು. ಯಾರು ಅನರ್ಹರಲ್ಲ, ಯಾರು ದಲಿತರಲ್ಲ. ಅವಕಾಶ ಸಿಕ್ಕಿಲ್ಲ. ಈಗ ಅಂಬೇಡ್ಕರ್ ಅವರಿಗೆ ಅವಕಾಶ ಸಿಕ್ಕಿದ್ರಿಂದ ಅವರು ಮುಂದೆ ಬರಲಿಕ್ಕೆ ಸಾಧ್ಯ, ಅವರು ಓದುವುದರಿಂದ ಮೇಧಾವಿ ಆಗಲಿಕ್ಕೆ ಸಾಧ್ಯ. ಅವರು ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ರಚನೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ.